Hi children, welcome back to JDVS online class. Class 4th standard subject science. Dear students, in the last class we learned life cycle of birds. Are you remember now? In the last class we have learned life cycle of birds. Today we are going to learn about the another categories of animals. Which topic today? Another categories of animals. That is one of let learn now amphibians. Okay, amphibians. Today we are going to learn about the amphibians. What are amphibians? ಹಾಗಾದರೆ ಆಂಪಿಬಿಯನ್ಸ್ ಅಂದರೆ ಏನು? ಆಂಪಿಬಿಯನ್ಸ್ ಮೀನಿಂಗ್ ಇನ್ ಕನ್ನಡ ಉಭಯಚರ ಆರ್ ಉಭಯವಾಸಿಗಳು. ಆಂಪಿಬಿಯನ್ಸ್ ಮೀನ್ಸ್ ಉಭಯಚರ ಅಥವಾ ಉಭಯವಾಸಿಗಳು. ಮೀನ್ಸ್ ಆಂಪಿಬಿಯನ್ಸ್ ಮೀನ್ಸ್ ಉಭಯಚರ ಅಥವಾ ಉಭಯವಾಸಿಗಳು. ಚಿಲ್ಡ್ರನ್ಸ್, ಸಮ್ ಅನಿಮಲ್ಸ್ live in water and as well as on land are called amphibians. ಕೆಲವೊಂದು ಪ್ರಾಣಿಗಳು ಅಥವಾ ಇನ್ಸೆಕ್ಟ್ಸ್ ಇವು ಏನಾಗುತ್ತೆ ಅಂದರೆ ನೀರಿನಲ್ಲೂ ವಾಸ ಮಾಡುತ್ತವೆ, ಭೂಮಿಯ ಮೇಲೂ ವಾಸ ಮಾಡುತ್ತವೆ. ಇನ್ ವಾಟರ್ ಆ್ಯಂಡ್ ಆನ್ ಲ್ಯಾಂಡ್, ಭೂಮಿಯ ಮೇಲೆ ಮತ್ತು ನೀರಿನ ಒಳಭಾಗದಲ್ಲಿ ಇವು ವಾಸ ಮಾಡುತ್ತವೆ. ಈ ರೀತಿ ವಾಸ ಮಾಡುವಂತಹ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಉಭಯವಾಸಿಗಳು ಅಥವಾ ಉಭಯಚರಗಳು ಅಂತೇಳಿ ಕರಿತೀವಿ. ಉಭಯ ಮೀನ್ಸ್ ಎರಡು, ವಾಸಿ ಮೀನ್ಸ್ ಲೈವ್ ಮಾಡೋದು. ಓಕೆ, ಉಭಯಚರ. ಉಭಯ ಮೀನ್ಸ್ ಎರಡು, ಚರ ಮೀನ್ಸ್ ವಾಸಿಸು. ಎರಡೂ ಕಡೆಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಉಭಯಚರ ಪ್ರಾಣಿಗಳು ಅಥವಾ ಉಭಯವಾಸಿಗಳು ಅಂತೇಳಿ ಕರಿತೀವಿ. ಸೊ ದ ಮೀನ್ ಇನ್ ಇಂಗ್ಲಿಷ್, ಸಮ್ ಅನಿಮಲ್ಸ್ live in water and as well as on land are called amphibians ಅಂತ ಅನಿಮಲ್ಸ್ಗಳನ್ನ ನಾವೇನಂತ ಕರಿತೀವಿ? ಆಂಪಿಬಿಯನ್ಸ್ ಅಂತೇಳಿ ಕರಿತೀವಿ. ಓಕೆ, ಸಮ್ ಅನಿಮಲ್ಸ್ ಲೈಕ್ ಫ್ರಾಗ್ ಆ್ಯಂಡ್ ಸಾಲಮಂಡರ್ಸ್. ಫ್ರಾಗ್ ಆ್ಯಂಡ್ ಸಾಲಮಂಡರ್ಸ್. ಫ್ರಾಗ್ ಮೀನ್ಸ್ ಕಪ್ಪೆ, ಸಾಲಮಂಡರ್ಸ್ ಮೀನ್ಸ್ ಬೆಂಕಿ ಮೊಸಳೆ ಅಂತೇಳಿ ಕರಿತೀವಿ. ಫ್ರಾಗ್ ಮತ್ತು ಸಾಲಮಂಡರ್ಸ್ಗಳು ಆಂಪಿಬಿಯನ್ಸ್ಗೆ ಎಕ್ಸಾಂಪಲ್ಸ್. ಸಮ್ ಅನಿಮಲ್ಸ್ live in water and as well as on land are called amphibians. For examples like frog and salamanders. Salamanders means ಬೆಂಕಿ ಮೊಸಳೆ, ಫ್ರಾಗ್ ಮೀನ್ಸ್ ಕಪ್ಪೆ. ಇವುಗಳು ಎರಡೂ ಕಡೆನೂ ವಾಸ ಮಾಡ್ತವೆ, ಅದಕ್ಕೆ ನಾವು ಇವನ್ನ ಏನಂತ ಕರಿತೀವಿ? ಆಂಪಿಬಿಯನ್ಸ್ ಅಂತೇಳಿ ಕರಿತೀವಿ. ಸಮ್ ಅನಿಮಲ್ಸ್ ಲೈಕ್ ಫ್ರಾಗ್ಸ್ ಆ್ಯಂಡ್ salamanders ಕ್ಯಾನ್ live in water as well as on land. ಓಕೆ, some animals like frog and salamanders live in water and as well as land. These animals are called or these animals are known as amphibians. These animals are called amphibians. You know children, these animals are known as amphibians. What is amphibians? Some animals like frog and salamanders live in water and as well as on land. These animals are known as amphibians. Okay, the word is, you remember in second lesson children's, terrestrial. The terrestrial word coming from other language. In Greek language. ಓಕೆ, ಅದೇ ರೀತಿ ಇದರಲ್ಲಿ ಈ ಲೆಸನ್ನಲ್ಲಿ ಆಂಪಿಬಿಯನ್ಸ್. ದ ನೇಮ್ ಆಂಪಿಬಿಯನ್ ಈಸ್ derived from the Greek word amphibios meaning living a double life. Okay, underline the word living a double life. The name amphibian is derived from the Greek word amphibios. An amphibian is an
animal that usually live part of its life in water and part of its life on land. It is comfortable life in water and on land. So it is called amphibians. Amphibians word. The name amphibian is derived from the ಗ್ರೀಕ್ ವರ್ಡ್. ಅಂದರೆ ಈ ಆಂಪಿಬಿಯನ್ಸ್ ಅನ್ನೋ ವರ್ಡ್ನ ನಾವು ಬೇರೆ ಲ್ಯಾಂಗ್ವೇಜಿನಿಂದ ತಗೊಂಡಿದ್ದೀವಿ. ವಿಚ್ ಲ್ಯಾಂಗ್ವೇಜ್? ದಟ್ ಈಸ್ ಗ್ರೀಕ್ ಲ್ಯಾಂಗ್ವೇಜ್. ದ ಆಂಪಿಬಿಯನ್ಸ್ ಮೀನಿಂಗ್ ಈಸ್ ವಾಟ್? ದ ಗ್ರೀಕ್ ವರ್ಡ್ ಆಂಪಿಬಿಯೋಸ್ ಅನ್ನೋ ವರ್ಡಿಂದ ನಾವು ಆಂಪಿಬಿಯನ್ ಅನ್ನೋದನ್ನ ತಗೊಂಡಿದ್ದೀವಿ. ಇದು ಯಾವ ಭಾಷೆಯಿಂದ ತಗೊಂಡಿದ್ದೀವಿ? ಗ್ರೀಕ್ ಲ್ಯಾಂಗ್ವೇಜಿಂದ ತಗೊಂಡಿದ್ದೀವಿ. ದ ಡೆರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಆಂಪಿಬಿಯೋಸ್ ಮೀನಿಂಗ್ ಲಿವಿಂಗ್ ಎ ಡಬಲ್ ಲೈಫ್. ಓಕೆ, ಆಂಪಿಬಿಯೋಸ್ ವಿಚ್ ಮೀನ್ಸ್ 2 lives ಆರ್ ಲಿವಿಂಗ್ ಎ ಡಬಲ್ ಲೈಫ್. 2 lives, 2 ಕಡೆಗಳಲ್ಲಿ ವಾಸ ಅಥವಾ 2 ರೀತಿಯಾದಂತಹ ವಾಸ. ಒನ್ ಈಸ್ ಇನ್ ವಾಟರ್, ಅದರ್ ಒನ್ ಈಸ್ ಆನ್ ಲ್ಯಾಂಡ್. ಬೋತ್ ಲೈವ್ ಆನ್ ಅನಿಮಲ್ಸ್ ಆರ್ ಕಾಲ್ಡ್ ಆಂಪಿಬಿಯನ್ಸ್. ಈ 2 ಕಡೆಗಳಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ನಾವು ಏನಂತ ಕರಿತೀವಿ? ಆಂಪಿಬಿಯನ್ಸ್ ಅಂತೇಳಿ ಕರಿತೀವಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್ ಚಿಲ್ಡ್ರನ್ಸ್? Today topic amphibians. Some animals like frogs and salamanders can live in water and as well as on land. These animals are called amphibians. The name amphibians is derived from the Greek word amphibios. Amphibios which means 2 lives or living a double life. 2 ರೀತಿಯಾದ ಈ ಆಂಪಿಬಿಯೋಸ್ ಅನ್ನೋ ಪದ ಗ್ರೀಕ್ ಪದದಿಂದ ಬಂದಿದೆ. ಆ ಗ್ರೀಕ್ ಲ್ಯಾಂಗ್ವೇಜಿಂದ ಬಂದಿದೆ. ದ ನೇಮ್ ಆಂಪಿಬಿಯನ್ ಈಸ್ ಡೆರೈವ್ಡ್ ಫ್ರಮ್ ದಿ ಗ್ರೀಕ್ word amphibios. Which meaning amphibios childrens? 2 lives are living a double life. 2 ರೀತಿಯಾದಂತಹ ವಾಸ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ದಿಸ್ ಈಸ್ amphibians words meaning. Next, life cycle of a frog. In the previous class we learnt life cycle of a bird and egg childrens. So same the frog life cycle. Okay, frogs are living things childrens. Amphibians are living things. Amphibians are egg laying animals. Especially female frogs lays eggs in water. The female frogs lays in water. The female frogs lay eggs in large clusters called spawns. The female frogs lays eggs in large cluster called spawns. What is the meaning of spawns children? The spawn meaning ತತ್ತಿಗಳು ಮೀನ್ಸ್ ಮೊಟ್ಟೆಗಳು. ತತ್ತಿ ಮೀನ್ಸ್ ಮೊಟ್ಟೆಗಳು. ಅಂದರೆ ಆ ಫೀಮೇಲ್ ಫ್ರಾಗ್ ಇಡುವಂತಹ ಮೊಟ್ಟೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಗ್ರೂಪನ್ನು ನಾವು ಸ್ಪಾನ್ಸ್ ಅಂತೇಳಿ ಕರಿತೀವಿ. ವೆನ್ ದ ಹೆಗ್ ಹ್ಯಾಚ್ ಸ್ಮಾಲ್ ಟ್ಯಾಡ್ಪೋಲ್ಸ್ ಕಮ್ ಔಟ್ ಆಫ್ ಇಟ್. ದೀಸ್ ಲುಕ್ ಮೋರ್ ಲೈಕ್ ಫಿಶ್ at this stage. A tadpole undergoes several changes such as it grows legs and loses its tail before it becomes an adult. Okay, can you see this picture children? The female frog laying large clusters of eggs. It is called spawns, and spawns grow next tadpoles. Spawns ಏನಾಗುತ್ತೆ? ಟ್ಯಾಡ್ಪೋಲ್ಸ್ ಆಗಿ ಈ ಸ್ಪಾನ್ಸ್ ಮೀನ್ಸ್ ತತ್ತಿಗಳಿಂದ ಮೊಟ್ಟೆಗಳಿಂದ ಏನು ಹೊರಬರುತ್ತೆ? ಟ್ಯಾಡ್ಪೋಲ್ಸ್ಗಳು ಹೊರಬರುತ್ತೆ. ಈ ಟ್ಯಾಡ್ಪೋಲ್ಸ್ಗಳು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ? ಲೈಕ್ ಫಿಶ್, ಲುಕ್ ಮೋರ್ ಲೈಕ್ ಫಿಶ್ ಟೈಪಲ್ಲಿ ಇರುತ್ತೆ. ಈಗ ನೋಡಿ, ಇವನ್ನ ನಾವು ಸಡನ್ನಾಗಿ ನೋಡಿದ ತಕ್ಷಣ ಫಿಶ್ ಅನ್ನೋಂಗಾಗುತ್ತೆ. ನೆಕ್ಸ್ಟು ಗ್ರೋ ಆಗ್ತಾ 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 ಯಾವ ರೂಪನ ಪಡೆಯುತ್ತವೆ? ಫ್ರಾಗ್ ರೂಪನ ಪಡೆಯುತ್ತವೆ. ಎ ಟ್ಯಾಡ್ಪೋಲ್ ಅಂಡರ್ಗೋಸ್ ಸೆವೆರಲ್ ಚೇಂಜಸ್ such as it grows legs and loses its tail
ಆ್ಯಂಡ್ ಬಿಫೋರ್ ಇಟ್ ಬಿಕಮ್ಸ್ ಆ್ಯನ್ ಅಡಾಲ್ಟ್. ಇದು ವಯಸ್ಕ ರೂಪಕ್ಕೆ ಬಂದ ಮೇಲೆ ಅದು ಫ್ರಾಗ್ ಆಗಿ ಚೇಂಜ್ ಆಗುತ್ತೆ. ಬಟ್ ನಮಗಿಲ್ಲಿ ಟ್ಯಾಡ್ಪೋಲ್ಸ್ಗಳು ಯಾವ ರೀತಿ ಕಾಣುತ್ತೆ, ಫಿಶ್ ಟೈಪಲ್ಲಿ ಕಾಣುತ್ತೆ. ಬಟ್ ಆ ಫಿಶ್ ಟೈಪಲ್ಲಿರುವಂತಹ ಟ್ಯಾಡ್ಪೋಲ್ಗಳು ಗ್ರೋ ಆದಮೇಲೆ ಈ ಟ್ಯಾಡ್ಪೋಲ್ಗಳು ಗ್ರೋ ಆಗುವಂಥದ್ದು. ನೆಕ್ಸ್ಟು ಈ ಟ್ಯಾಡ್ಪೋಲ್ ಗ್ರೋ ಆದಮೇಲೆ ಅದು ಯಾವ ರೂಪ ತಾಳುತ್ತೆ, ಆ್ಯನ್ ಅಡಾಲ್ಟ್ ಮೀನ್ಸ್ ವಯಸ್ಕ ರೂಪನ ತಾಳುತ್ತೆ. ವಯಸ್ಕ ರೂಪ ಮೀನ್ಸ್ ಫ್ರಾಗ್ ಆಗಿ ಚೇಂಜ್ ಆಗುತ್ತೆ. ಓಕೆ, ದಿಸ್ ಈಸ್ ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಇಟ್ ಈಸ್ ಪಿಕ್ಚರ್ ಈಸ್ ಲೈಫ್ ಸೈಕಲ್ ಆಫ್ ಎ frog. Are you understanding this, children? The female frog lays eggs is large cluster of eggs called spawns, and when the egg hatch come outside tadpole. Tadpole grows after tadpole grows this stage look more like a fish, and this stage grow up or development after it is grows and legs loses its style. ಇದಕ್ಕೇನು ಬಾಲ ಬಂದಿರುತ್ತೋ ಇದು ನಾಶವಾಗ್ತಾ ಹೋಗುತ್ತೆ. ಈ ಬಾಲ ನಾಶವಾಗಿ ನೆಕ್ಸ್ಟ್ ಈ ಲೆಗ್ಗಳೇನಾಗುತ್ತೆ ಗ್ರೋ ಆಗ್ತಾ ಹೋಗುತ್ತೆ, ಕಾಲುಗಳ ಬೆಳವಣಿಗೆ ಆಗುತ್ತೆ ಹಾಗೂ ಬಾಲದ ನಾಶ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಇದ್ರದ್ದು ಯಾವುದು, ಫ್ರಾಗ್ ಸ್ಟೇಜ್. ಓಕೆ, ನೆಕ್ಸ್ಟ್ ಇದು ವಯಸ್ಕ ರೂಪಕ್ಕೆ ಬರುತ್ತೆ ಅಂದರೆ ಫ್ರಾಗ್ ಆಗಿ ಬದಲಾಗುತ್ತೆ. ಯು ನೋ ಚಿಲ್ಡ್ರನ್ಸ್, ಯುವರ್ ವಿಲೇಜ್ ಹ್ಯಾವ್ ಸ್ಮಾಲ್ ಪಾಂಡ್ ಆರ್ ರಿವರ್ ಆರ್ ಲೇಕ್. ಈಗ ನಮ್ಮ ಮನೆಗಳ ಹತ್ರ ಅಥವಾ ಹಳ್ಳಿಗಳಲ್ಲಿ ಸಣ್ಣ ಸಣ್ಣದಾಗಿ ಕೆರೆಗಳಿರುತ್ತೆ, ಅಲ್ಲೆಲ್ಲ ನೀರು ನಿಂತಿರುತ್ತಲ್ವಾ, ಅಲ್ಲಿ ಈ ರೀತಿಯಾದಂತಹ ಆಕಾರದಲ್ಲಿರುವಂತಹ ಅನಿಮಲ್ಸ್ಗಳನ್ನ ನಾವು ನೋಡ್ತೀವಿ ಅಲ್ವಾ. ಅದನ್ನು ನೋಡಿದಾಗ ನಮ್ಗೆ ಏನು ಅನಿಸುತ್ತೆ, ಸಡನ್ನಾಗಿ ನೋಡಿದಾಗ ಎಷ್ಟೊಂದು ಫಿಶ್ಗಳಿದೆ ಅಂತ ಹೇಳ್ತೀವಲ್ವ ನಾವು, ತುಂಬಾ ಫಿಶ್ಗಳಿದೆ ಅಂತೇಳಿ ಅಂತ. ಬಟ್ ಅದ್ರ ಬಗ್ಗೆ ಗೊತ್ತಿದ್ದವರು ಏನು ಹೇಳ್ತಾರೆ, ಅದು ಕಪ್ಪೆ ಮೀನು, ಫಿಶ್ ಅಲ್ಲ ಕಪ್ಪೆ ಮೀನು ಅಂತೇಳಿ ಕರೀತಾರೆ, ಅವು ಕಪ್ಪೆ ಆಗ್ತವೆ ಅಂತ ಹೇಳ್ತಾರಲ್ವ. ಬಟ್ ಅದು ನಿಜ. ನಾವಿಲ್ಲಿ ಅದನ್ನು ನಾವು ಫಿಶ್ ರೂಪದಲ್ಲಿದೆ ಅಂತೇಳಿ ಅಂತ ತಗೊಬಂದರೆ ಅದು ಗ್ರೋಯಿಂಗ್ ಆಗ್ತಾ ಡೆವಲಪ್ಮೆಂಟ್ ಆಗ್ತಾ ಈ ಟೈಲ್ಸ್ ಏನಾಗುತ್ತೆ, ನಾಶ ಆಗುತ್ತೆ, ಲೆಗ್ಸ್ಗಳೇನಾಗುತ್ತೆ, ಗ್ರೋ ಆಗುತ್ತೆ. ನೆಕ್ಸ್ಟ್ ಅದು ಯಾವ ಸ್ಟೇಜಿಗೆ ಬರುತ್ತೆ, ಫ್ರಾಗ್ ಸ್ಟೇಜಿಗೆ ಬರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಅದು ಫಿಶ್ ಅಲ್ಲ ಅಂತೇಳಿ ಅಲ್ವಾ. ಸೊ ದಿಸ್ ಈಸ್ tadpoles. Okay, today topic amphibians. Are you understanding this topic, children? Some animals like frogs and salamanders can live in water as well as on land. These animals known as amphibians. The name amphibian is derived from the Greek word. This word meaning is amphibios. Amphibios meaning living a double life or two lives. Amphibious meaning ಟೂ ಲೈಫ್ಸ್ ಆರ್ ಲಿವಿಂಗ್ ಎ ಡಬಲ್ ಲೈಫ್. ಅಂದರೆ ಎರಡು ರೀತಿಯಾದಂತಹ ವಾಸ ಅಥವಾ ಎರಡು ಕಡೆಗಳಲ್ಲಿ ವಾಸಿಸುವಂಥದ್ದನ್ನು ನಾವು ಆಂಪಿಬಿಯೋಸ್ ಅಂತೇಳಿ ಕರಿತೀವಿ. ಸೊ ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಫ್ರಾಗ್ ಈಸ್ ಲೇಯಿಂಗ್ ಎಗ್ ಅನಿಮಲ್ಸ್. ಫ್ರಾಗ್ ಅನ್ನೋದೊಂದು ಮೊಟ್ಟೆ ಇಟ್ಟು ಮರಿ. ನೆಕ್ಸ್ಟ್ ದ ಫೀಮೇಲ್ ಫ್ರಾಗ್ ಲೇ ಎಗ್ಸ್ ಇನ್ ವಾಟರ್ ಆ್ಯಂಡ್ ಲಾರ್ಜ್ ಕ್ಲಸ್ಟರ್ಸ್ ಕಾಲ್ಡ್ eggs in large clusters called spawns. Spawns means ತತ್ತಿಗಳು. ಓಕೆ, ನೆಕ್ಸ್ಟ್ these look more like a fish. ಈ ಟ್ಯಾಡ್ಪೋಲ್ಸ್ಗಳು ನಮಗೆ ಯಾವ ರೀತಿ ಕಾಣುತ್ತೆ, ಫಿಶ್ ಟೈಪಲ್ಲಿ ಕಾಣುತ್ತೆ. ಎ ಟ್ಯಾಡ್ಪೋಲ್ ಅಂಡರ್ಗ್ರೋಸ್ ಸೆವೆರಲ್. ಇದು ಹಲವಾರು ರೀತಿಯಲ್ಲಿ ಬೆಳ್ಕೋತಾ ಚೇಂಜ್ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಅದು ಏನಾಗಿ Tadpoles undergo several changes such as its grows legs grows and loses its style. ಅದರ ಬಾಲ ನಶಿಸ್ತಾ ಹೋಗುತ್ತೆ. ಲಾಸಸ್ ಇಟ್ಸ್ ಸ್ಟೈಲ್, ಈ ಬಾಲ ನಶಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇದರ ಲೆಗ್ಸ್ಗಳು ಗ್ರೋಯಿಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದು ಯಾವ ಸ್ಟೇಜಿಗೆ ಬರುತ್ತೆ, ಫ್ರಾಗ್ ಸ್ಟೇಜಿಗೆ ಬರುತ್ತೆ. ಓಕೆ, ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಟುಡೇ ಟಾಪಿಕ್ amphibians. Are you understanding, children? Okay, now homework given time. Write your homework. Write down what are amphibians. What is amphibians? What is amphibians? Okay,
ನೆಕ್ಸ್ಟ್ ಡಿಫೈನ್ ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಡಿಫೈನ್ ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಆಂಪಿಬಿಯನ್ಸ್ ಅಂದರೆ ಏನು ಮತ್ತು ಫ್ರಾಗ್ನ ಲೈಫ್ ಸೈಕಲ್ನ ರೈಟ್ ಮಾಡಿರಿ. ಓಕೆ, ಡ್ರಾ ವಿತ್ ಪಿಕ್ಚರ್ ಚಿಲ್ಡ್ರನ್ಸ್. ಈ ಕ್ವಶನಿಗೆ ಆನ್ಸರ್ನ ಪಿಕ್ಚರ್ನ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಲೈಫ್ ಸೈಕಲ್ ಆಫ್ ಎ ಫ್ರಾಗ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.